ಸೊ ಫೋರೆಕ್ಸ್ ಲವರ್ಸ್ ತಮ್ಮಲೆ ನೋಡಿ ಬಂದೇ ಬಿಟ್ರಾ? ವೆರಿ ನೈಸ್. ನಿಮ್ಮೆಲ್ಲರಿಗೆ ಒಂದು ಗುಡ್ ನ್ಯೂಸ್ ಇದೆ, ರೈಟ್? XNS ಇಸ್ ಕಮಿಂಗ್ ಬ್ಯಾಕ್. ಹೇಗೆ? ಹೌ? ಮೊನ್ನೆ ತಾನೇ ಇಂಡಿಯಾದಿಂದ ಈಚೆಡೆ ಹೋದರು, ಬಟ್ ಸ್ಟಿಲ್ ಈ ವಿಡಿಯೋನ ಫುಲ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಹೌ ದೇ ಆರ್ ಟ್ರೈಂಗ್ ಟು ಡೂ ಅ ಕಮ್ ಬ್ಯಾಕ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಅಂತ. ಆ್ಯಂಡ್ ಆಲ್ಸೋ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಒಂದು ಡಿಸ್ಕ್ಲೇಮರ್ ಇದೆ. ನಾನು ಫೋರೆಕ್ಸ್ ಟ್ರೇಡಿಂಗ್ನ ಪ್ರಮೋಟ್ ಮಾಡಲ್ಲ. either it is funding account or is it normal forex or something. I do not promote it. If you want to do, it's your personal choice at the end of the day. ನಾನು ಯಾವುದೇ ಥರ ಫೋರ್ಸ್ ಮಾಡಲ್ಲ, ನಾನು ಯಾವುದೇ ಥರ ಮಾಡಬೇಡಿ ಮಾಡಿ ಏನೂ ಏನಲ್ಲ. ಐ ಜಸ್ಟ್ ಡೋಂಟ್ ಡೂ ಇಟ್. ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಯೋರ್ ಎಜುಕೇಷ್ನಲ್ ಪರ್ಪಸಸ್ ಓನ್ಲಿ. ಓಕೆ, ಮಾಡೋರು ಇಷ್ಟ ಇದ್ದಾರೆ ಮಾಡಿ, ಇಲ್ಲ ಅಂದರೆ ಮಾಡಬೇಡಿ. ಐ ಡೋಂಟ್ ಕೇರ್, ಯು ಶುಡ್ ಆಲ್ಸೋ ನಾಟ್ ಕೇರ್. ಲೆಟ್ ಸ್ಟಾರ್ಟ್. ಸೊ ಬನ್ನಿ ಗೈಸ್, ಅರ್ಥ ಮಾಡ್ಕೊಳ್ಳೋಣ. ಬಟ್ ಬಿಫೋರ್ ದಟ್ ನಿಮಗೂ ಏನಾದರೂ ಫ್ಯೂಚರ್ ಆಪ್ಷನ್ಸ್ನ ಕಲಿಬೇಕು, ಹೇಗೆ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಅಂತ ಇದ್ದರೆ ನೀವೇನು ಮಾಡ್ಬೋದು, ಕೆಳಗಡೆ ಬರ್ತಿರೋ ನಂಬರ್ಗೆ ಯು ಕ್ಯಾನ್ ಜಾಯಿನ್. ಐ ಸೆಂಡ್ ಯು ಮೈ ಕೋರ್ಸ್ ಡೀಟೇಲ್ಸ್. ನೀವು ಜಾಯ್ನ್ ಆಗ್ಬೋದು. ಹೇಗೆ ನಾನು ಆಪ್ಷನ್ ಚೈನ್ನ ಯೂಸ್ ಮಾಡಿ ಫ್ಯೂಚರ್ ಆಪ್ಷನ್ಸ್ನ ಟ್ರೇಡ್ ಮಾಡ್ತೀನಿ ಇಂಡಿಯನ್ ಮಾರ್ಕೆಟ್ನಲ್ಲಿ, ನೀವು ಕೂಡ ಕಲಿಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ XNS ಏನಾಯಿತು, ರೀಸೆಂಟ್ಲಿ ಇಂಡಿಯಾಯಿಂದ ಹೊರಗಡೆ ಹೋಯಿತು. ಯು ಆಲ್ರೆಡಿ ನೋ ಆಲ್ ದಿಸ್ ಸ್ಟೋರಿ ಆ್ಯಂಡ್ ಆಲ್. ಸೊ ಬಿಕಾಸ್ ದೇ ಸ್ಟಾಪ್ ದ ಆಪರೇಷನ್ಸ್ ಇನ್ ಸರ್ವರ್ ಸಮಥಿಂಗ್ ದೇ ಟೋಲ್ಡ್. ಬಟ್ ಐ ಟೆಲ್ ಯು ದ ರಿಯಾಲಿಟಿ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಅಂತ. ಮುಂಚೆ XNS ಏನಿದೆ ಅದು ಯಾವ ರೆಗ್ಯುಲೇಟ್ರಿ ಅಂಡರ್ ಕೆಲಸ ಮಾಡ್ತಿತ್ತು ಅಂದರೆ ಸೈಪ್ರಸ್. ಓಕೆ, ಸೈಪ್ರಸ್ ಕೆಳಗಡೆ ಕೆಲಸ ಮಾಡ್ತಿತ್ತು. ಫಾರ್ ಎಕ್ಸಾಂಪಲ್, ಇವಾಗ ಲೆಟಸ್ ಟೇಕ್ ಎನ್ ಎಕ್ಸಾಂಪಲ್ ಝೆರೋದಾ. ಇವ್ರು ಯಾರ ಕೆಳಗಡೆ ಇದೆ? ಸೆಬಿ, ಕರೆಕ್ಟ್. ಏಂಜಲ್ ಒನ್ ಸೆಬಿ, ದನ್ ಸೆಬಿ. ದಿಸ್ ಇಸ್ ಅ ರೆಗ್ಯುಲೇಟರಿ ಬೋರ್ಡ್ ಅಲ್ವಾ? ಸೊ ಅದೇ ಥರ XNS ಯಾವ ರೆಗ್ಯುಲೇಟರಿ ಬೋರ್ಡ್ ಕೆಳಗಡೆ ಇತ್ತು? ಸೈಪ್ರಸ್. ಸೊ ಈ ಸೈಪ್ರಸ್ ಹತ್ರ ಒಂದು ರೂಲ್ ಇತ್ತು, ಏನಂದರೆ ಯಾವ ದೇಶದಲ್ಲಿ ಫೋರೆಕ್ಸ್ ಏನಿದೆ ಅದು ಇಲ್ಲೀಗಲ್ ಇರುತ್ತಲ್ಲ ಅಲ್ಲಿ ನಾವು ಕೆಲಸ ಮಾಡಬಾರ್ದು ಅಂತ. ಸೆಕೆಂಡ್ ಥಿಂಗ್ ಲಾ. ಥರ್ಡ್ ಥಿಂಗ್ ಇಲ್ಲಿ KYC ಕಂಪಲ್ಸರಿ ಇತ್ತು ಮಾಡೋದು. ಓಕೆನಾ? ಆ್ಯಂಡ್ ಫೋರ್ತ್ ಇಂಪಾರ್ಟೆಂಟ್ ಥಿಂಗ್, ಇಂಡಿಯಾಗೆ ಏನೇ ಡೇಟಾ ಬೇಕು ದಟ್ ನಮ್ಮ ಟ್ರೇಡರ್ಸ್ XNSಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತಾರೆ, ಏನು ಮಾಡ್ತಿದ್ದಾರೆ ಅಂತ ಸೈಪ್ರಸ್ ಕ್ಯಾನ್ ಪ್ರೊವೈಡ್ ದ್ಯಾಟ್ ಡೇಟಾ. ಸೊ ಡೇಟಾ ಕೂಡ ಇಲ್ಲಿ ಇಂಡಿಯನ್ ಗೌರ್ಮೆಂಟ್ಗೆ ಬೇಕಾದಾಗೆ ಸೈಪ್ರಸ್ ಯೂಸ್ ಟು ಗಿವ್ ಇಟ್. ಸೊ ಇದು ಒಂದು ರೂಲ್ ಇತ್ತು. ಓಕೆ, ಬಟ್ ಈಗ ರೂಲ್ ಇಲ್ಲ. ಬಿಕಾಸ್ XNS ಏನು ಮಾಡ್ತು, XNS ಅವ್ರ ಆಪ್ರೇಷನ್ಸ್ ಏನು ಸೈಪ್ರಸ್ ಜೊತೆ ಇತ್ತು, ಇವಾಗ ಅದ್ರ ಕ್ಯಾನ್ಸಲ್ ಮಾಡಿಬಿಟ್ಟು. ಓಕೆ, ಇವಾಗ XNS ಅಂಡರಲ್ಲಿ ಮಾಡಲ್ಲ ಅವರು. ನಾವು ಯಾರ ಕೆಳಗಡೆ ಮಾಡ್ತವ್ರು ಇವರು? ದೀಸ್ ಪೀಪಲ್ ಆರ್ ವರ್ಕಿಂಗ್ ಅಂಡರ್ ವಾನುವಾತು ಪ್ರೈವೇಟ್ ಲಿಮಿಟೆಡ್. ನಾವು ವಾನುವಾತು ಪ್ರೈವೇಟ್ ಲಿಮಿಟೆಡ್ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ XNS ಅಂತ ಹೆಸರು ಕೂಡ ಇಲ್ಲ ಇನ್ಮೇಲೆ. ನಾವು ದೇ ಹ್ಯಾವ್ ಚೇಂಜ್ ದ ನೇಮ್, ಕಂಪನಿ ನೇಮ್. ಓಕೆ, XNS ಮೇ ಬಿ ದ ಬ್ರ್ಯಾಂಡ್. ಓಕೆ, ಬಟ್ ದ ಕಂಪನಿ ನೇಮ್ ಒಳಗಡೆ ಏನಿದೆ ಅದನ್ನು ವ್ಯಾನ್ವೆಸ್ಟ್ ಲಿಮಿಟೆಡ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ವ್ಯಾನ್ವೆಸ್ಟ್ ಏನಿದೆ ಇದು XNS ಏನೇ, ದಿಸ್ ಈಸ್ XNS ಓನ್ಲಿ. ಇವಾಗ ಅದು ವ್ಯಾನ್ವೆಸ್ಟ್ ಲಿಮಿಟೆಡ್ ಆಗಿದೆ. ಆ್ಯಂಡ್ ಈ ವ್ಯಾನ್ವೆಸ್ಟ್ ವಾನುವಾತು ಪ್ರೈವೇಟ್ ಲಿಮಿಟೆಡ್ ರೆಗ್ಯುಲೇಟರಿ ಬೋರ್ಡ್ ಕೆಳಗಡೆ ಬರುತ್ತೆ. ವಾನುವಾತು ಪ್ರೈವೇಟ್ ಲಿಮಿಟೆಡ್ ಇದೆಲ್ಲಿ ಬರುತ್ತೆ? ಓಷೇನಿಯಾದಲ್ಲಿ ಬರುತ್ತೆ. ಗೂಗಲ್ ಮಾಡಿ ನೋಡ್ಬೋದು ನೀವು ವಾನುವಾತು ಎಲ್ಲಿ ಬರುತ್ತೆ ಅಂತ. ಓಷೇನಿಯಾದಲ್ಲಿ ಬರುತ್ತೆ ಇದು. ಓಕೆ, ಅಲ್ಲಿ ಶೋ ಯು ಆಲ್ಸೋ. ನೀವು ನೋಡ್ಬೋದು ಇದು ವಾನುವಾತು. ಓಕೆನಾ? ಈ ಕಂಟ್ರಿ ಇದೆ ಓಷೇನಿಯಾದಲ್ಲಿ. ಓಕೆನಾ? ದಿಸ್ ಇಸ್ ಲೈಕ್ ಅನ್ ಐಲ್ಯಾಂಡ್, ರೈಟ್? ಸೊ ಇಲ್ಲಿ ನೋಡ್ಬೋದು ವಾನುವಾತು ಪ್ರೈವೇಟ್ ಲಿಮಿಟೆಡ್, ಇದರಲ್ಲಿ ಇಟ್ ವಿಲ್ ವರ್ಕ್ ಫ್ರಮ್ ನೌ ಆನ್. ಕರೆಕ್ಟ್. ಬಟ್ ದ ಥಿಂಗ್ ಇಸ್, ಚೇಂಜ್ ಏನಕ್ಕೆ ಮಾಡಿದ್ರು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ವಾನುವಾತು ಪ್ರೈವೇಟ್ ಲಿಮಿಟೆಡ್ ಇಲ್ಲೇನಿದೆ ಸರ್, ಇಲ್ಲಿ ಯಾವುದು ಇಂಡಿಯನ್ ಗೌರ್ಮೆಂಟ್ ಜೊತೆ MOU ಕೂಡ ಸೈನ್ ಆಗಿಲ್ಲ. ಸೊ ಇಲ್ಲಿ ಯಾವುದೇ ಥರ ಡೇಟಾ ಕೂಡ ಶೇರ್ ಆಗಲ್ಲ. ಇಂಡಿಯನ್ ಗೌರ್ಮೆಂಟ್ ಬಂದು ಕೇಳ್ತಾರೆ, ಬಾಸ್ ನಮ್ಮ ಟ್ರೇಡರ್ಸ್ ಏನು ಮಾಡ್ತಿದ್ದಾರೆ ಸ್ವಲ್ಪ ಡೇಟಾ ಕೊಡಿ ಅಂತ. ವಾನುವಾತು ಹೇಳ್ತಾರೆ, ಬಾಸ್ ನೀನು ಯಾರು ಕೇಳೋಕ್ಕೆ? ಹೂ ಆರ್ ಯು? ಕರೆಕ್ಟ್. ಸೊ ಇಲ್ಲಿಲ್ಲ. ಥರ್ಡ್ ಥಿಂಗ್, KYC ಮಾಡೋಗಿಲ್ಲ. ಸೊ ದೇರ್ ಇಸ್ ನೋ KYC ಆಲ್ಸೋ. ದಿಸ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ, ಇಷ್ಟು ದಿವಸ ಇಂಡಿಯಾದಲ್ಲಿ ಏನು ಆಪ್ರೇಷನ್ಸ್ ಮಾಡ್ತಿತ್ತು ಅದು ಸೈಪ್ರಸ್ ಅಂಡರಲ್ಲಿ ಬರ್ತಿತ್ತು. ಬಟ್ ಸೈಪ್ರಸ್ ವಾಸ್ ನಾಟ್ ಅಲೌವಿಂಗ್ ಥಿಂಗ್ಸ್ ಟು ಡೂ. ಬಟ್ ಇವಾಗ ದೀಸ್ ಪೀಪಲ್
ವ್ಯಾನ್ವೆಸ್ಟ್ ಲಿಮಿಟೆಡ್ ಅಂತ ಒಂದು ಕಂಪನಿಲಿ ಯಾರು ಅಂಡರ್ ರೆಗ್ಯುಲೇಟರಿ ಕೆಲಸ ಮಾಡ್ತಿದ್ದಾರೆ, ವಾನುವಾತು ಪ್ರೈವೇಟ್ ಲಿಮಿಟೆಡಲ್ಲಿ. ಏನಕ್ಕೆ ಸೈಪ್ರಸ್ಸಿಂದ ವಾನುವಾತುಗೆ ಶಿಫ್ಟ್ ಆದರು ಅಂದರೆ, ಬಿಕಾಸ್ ಇಲ್ಲಿ MOU ಸೈನ್ ಆಗಿಲ್ಲ, ಡೇಟಾ ಕೂಡ ಕೇಳಲ್ಲ, KYC ಕೂಡ ಅಲ್ಲ, ಏನೂ ಇಲ್ಲ. ಡೋಂಟ್ ಯು ಥಿಂಕ್ ದಿಸ್ ಹ್ಯಾಸ್ ಬಿಕಮ್ ಮೋರ್ ಗ್ರೇ ದೀಸ್ ಡೇಸ್ ಅಂತ? ಡೋಂಟ್ ಯು ಥಿಂಕ್? ಲೈಕ್ ಮುಂಚೆ ಪೀಪಲ್ ಇಸ್ ಟು ಗೆಟ್ ಟು ನೋ, ಇಂಡಿಯನ್ ಗೌರ್ಮೆಂಟ್ ಇಸ್ ಟು ಗೆಟ್ ಟು ನೋ, ಬಟ್ ಇವಾಗೂ ಕೂಡ ಇಂಡಿಯನ್ ಗೌರ್ಮೆಂಟ್ಗೆ ಏನು ಕಷ್ಟ ಅಲ್ಲ ಇದನ್ನು, ಓಕೆನಾ. ಈಸಿಲಿ ಇಂಡಿಯನ್ ಗೌರ್ಮೆಂಟ್ ಕ್ಯಾನ್ ಗೆಟ್ ದ ಡೇಟಾ, ಓಕೆನಾ. ಡೋಂಟ್ ಥಿಂಕ್ ಲೈಕ್ ಇಂಡಿಯನ್ ಗೌರ್ಮೆಂಟ್ ಏನೂ ಗೊತ್ತಾಗಲ್ಲ ಅಂತ. ದೀಸ್ ಪೀಪಲ್ ಆರ್ ಸ್ಮಾರ್ಟ್ ಇನಫ್ ಟು ಗೆಟ್ ಯೋರ್ ಡೇಟಾಸ್, ದೇ ಆರ್ ವೆರಿ ವೆರಿ ಸ್ಮಾರ್ಟ್. ನಾವು XNS ಏನು ತಲೆ ಓಡಿಸಿದೆ ದಟ್ ಓಕೆ, ಬಿಕಾಸ್ ಇಂಡಿಯಾದವರು ಕಸ್ಟಮರ್ಸ್ ಜಾಸ್ತಿ ಇದು XNSಲ್ಲಿ, ಅರ್ಥ ಮಾಡ್ಕೊಳ್ಳಿ. ಇಂಡಿಯನ್ ಪಾಪ್ಯುಲೇಷನ್ ಕೂಡ ಹಂಗೆ ಇದೆ, ಇದರಲ್ಲಿ ಡಮ್ ಟ್ರೇಡರ್ಸ್ ಕೂಡ ಹಂಗೆ ಇದ್ದಾರೆ, ಲೆವರೇಜ್ ಇಟ್ಕೊಂಡು ಟ್ರೇಡ್ ಮಾಡಬೇಕಂತ ಕೂಡ ತುಂಬ ಜನ ಇದ್ದಾರೆ. ಸೊ ದೇ ನೋ ದೀಸ್ ಪೀಪಲ್, ಹೆಂಗಿದ್ರು ನೀವೆಲ್ಲ ಲಾಸ್ ಮಾಡ್ಕೊತೀರ ಅಂತ. ಸೊ ವಾಟ್ ದೇಲ್ ಡು, ಬಾಸ್ ವೈ ಶುಡಂಟ್ ವಿ ಲೀವ್ ಆರ್ ಇಂಡಿಯನ್ಸ್, ದೀಸ್ ಪೀಪಲ್ ಲವ್ ಫಾರೆಕ್ಸ್. ಸೊ ಏನು ಮಾಡೋಣ, ದೇ ಚೇಂಜ್ ದ ಪ್ರೈವೇಟ್ ಲಿಮಿಟೆಡ್, ಓಕೆ. ರೆಗ್ಯುಲೇಟರಿ ಯಾರು ಅಂಡರಲ್ಲಿದ್ದರು ಅದನ್ನು ಕೂಡ ಬದಲಾವಣೆ ಆಗಿ ದೀಸ್ ಪೀಪಲ್ ಆರ್ ವರ್ಕಿಂಗ್ ಅಂಡರ್ ವಾನುವಾತು ಪ್ರೈವೇಟ್ ಲಿಮಿಟೆಡ್ ರೈಟ್ ನೌ, ವಿಚ್ ಈಸ್ ಇನ್ ಅನ್ ಐಲ್ಯಾಂಡ್, ಓಕೆ. ಸೊ ನಾನು ಹೇಳೋದಿದೆ, ನಾನು ಯಾವುದೇ ಥರ ಫೋರೆಕ್ಸ್ ಟ್ರೇಡಿಂಗ್ನ ಪ್ರಮೋಟ್ ಮಾಡಲ್ಲ ಅಂಟಿಲ್ ಅನ್ಲೆಸ್ ಇಂಡಿಯಾದಲ್ಲಿ ಇದು ಲೀಗಲ್ ಮಾಡೋವರೆಗೂ ನಾನು ಮಾಡಲ್ಲ. ಫೋರೆಕ್ಸಲ್ಲಿ ಫ್ಯೂಚರ್ ಆಪ್ಷನ್ಸ್ ಇಂಡಿಯಾದಲ್ಲಿ ಅಲೋ ಇದೆ, ದಟ್ ಈಸ್ ಓನ್ಲಿ ಇನ್ ಝೀರೋದಾ, ಏಂಜಲ್ ಒನ್, ಈ ಥರ ಬ್ರೋಕರ್ಸ್, ಇಂಡಿಯನ್ ಬ್ರೋಕರ್ಸ್ನಲ್ಲಿ ಮಾಡ್ಬೋದು, ಬಟ್ ಅದರಲ್ಲಿ ವಾಲ್ಯೂಮ್ ಝೀರೋ ಇದೆ. ಫೋರೆಕ್ಸ್ನಲ್ಲಿ ನೀವೇನು ಸ್ಪಾಟ್ ಟ್ರೇಡಿಂಗ್ ಮಾಡ್ತೀರಾ ಅದು XNS ಆ ಥರ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ನಡೆಯುತ್ತೆ, ದೋಸ್ ಆರ್ ಇಲ್ಲೀಗಲ್. ಬೇಸಿಕಲಿ ಸ್ಪಾಟ್ ಈಸ್ ಇಲ್ಲೀಗಲ್ ಇನ್ ಇಂಡಿಯಾ. ನೀವು ಕ್ರಿಪ್ಟೋ ಕೂಡ ಸ್ಪಾಟ್ ಮಾಡೋಕ್ಕಾಗಲ್ಲ. ಈಗ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಬಂದ ಮೇಲೆ ನೀವು ನೋಡ್ಬೋದು, ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಬಂದ ಮೇಲೆ ಏನಾಗಿದೆ, ಪರ್ಪೆಕ್ಚುವಲ್ ಬಿಟ್ಕಾಯಿನ್ ಕಾಂಟ್ರಾಕ್ಟ್ಸ್ ಬರೋಕ್ಕಾಗಿದೆ. ಸೊ ಇಟ್ ಈಸ್ ಲೈಕ್ ಎವ್ರಿ ಡೇ ಫ್ಯೂಚರ್ ಆಪ್ಷನ್ಸ್ ಕಾಂಟ್ರಾಕ್ಟ್, ಎವ್ರಿ ಡೇ ಎಕ್ಸ್ಪೈರಿ ಇದೆ, 5ವರೆಗೆ ಎಕ್ಸ್ಪೈರಿ ಆಗುತ್ತೆ. ಯು ಆಲ್ ನೋ ಇಟ್ ರೈಟ್, ಯಾರ್ಯಾರು ಡೆಲ್ಟಾ ಎಕ್ಸ್ಚೇಂಜಲ್ಲಿ ಟ್ರೇಡ್ ಮಾಡ್ತಾರೆ ದೋಸ್ ಪೀಪಲ್ ನೋ. ಇಲ್ಲಿ ಫ್ಯೂಚರ್ ಆಪ್ಷನ್ಸ್ನ ಅಲೌ ಮಾಡ್ತಾರೆ, ನಾಟ್ ಅ ಸ್ಪಾಟ್ ಟ್ರೇಡಿಂಗ್. ಸೊ ಫೋರೆಕ್ಸ್ ಟ್ರೇಡಿಂಗ್ ಈಸ್ ಇಲ್ಲೀಗಲ್, ಇದರಿಂದ ನಮ್ಮ ಫಾರಿನ್ ರಿಸರ್ವ್ಸ್ ಅಫೆಕ್ಟ್ ಆಗುತ್ತೆ, ಮೆನಿ ಥಿಂಗ್ಸ್ ಹೇಳ್ತಾರೆ. ನಾವು ಇದರ ಆರ್ಗ್ಯುಮೆಂಟಾಗಿ ಎಷ್ಟೊಂದು ಜನ ಹೇಳ್ತಾರೆ, ನಾನು ಪ್ರಾಪ್ ಫರ್ಮ್ ಕಡೆಯಿಂದ ಐ ವಾಂಟ್ ಟು ಡೂ ಅಂತ. ದಿಸ್ ಇಸ್ ಅ ಲೂಪ್ ಹೋಲ್. ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೇಡ್, ಇಫ್ ಯು ಡೋಂಟ್ ವಾಂಟ್ ಯು ಕ್ಯಾನ್. ಇಟ್ಸ್ ಯೋರ್ ಚಾಯ್ಸ್ ಅಟ್ ದಿ ಎಂಡ್ ಆಫ್ ದ ಡೇ ಗೈಸ್, ಯೋರ್ ಚಾಯ್ಸ್. ಇಂಡಿಯಾದಲ್ಲಿ ಫೋರೆಕ್ಸ್ನ ಇಲ್ಲೀಗಲ್ ಅಂದಿದ್ದಾರೆ, ಸೊ ನಾನು ಎರಡನ್ನೂ ಕೂಡ ಪ್ರಮೋಟ್ ಮಾಡಲ್ಲ, ಓಕೆ. ನಿಮಗೆ ಇಷ್ಟ ಇದ್ದರೆ ನೀವು ಮಾಡ್ಕೊಳ್ಳಿ, ಬಟ್ ಐ ವಿಲ್ ಸೇ ಡೋಂಟ್ ಡೂ ಇಟ್. ಬಟ್ ನಾನು ಡೋಂಟ್ ಡೂ ಇಟ್ ಅಂತ ನೀವೇನು ಕೇಳ್ತೀರಾ, ಇಲ್ಲ, ಯು ವಿಲ್ ಸ್ಟಿಲ್ ಡೂ ಇಟ್. ಸೊ ಇಟ್ಸ್ ಫೈನ್, ದಿ ಎಂಡ್ ಆಫ್ ದ ಡೇ ಇಟ್ಸ್ ಅ ಪರ್ಸ್ನಲ್ ಚಾಯ್ಸ್, ಮಾಡೋಂಗಿದ್ರೆ ಮಾಡ್ಬೋದು. ನಾನು ಯಾವ ಟ್ರೇಡಿಂಗ್ ಮಾಡ್ತೀನಿ, ನಾನು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡ್ತೀನಿ ಇನ್ ಬೋತ್ ಇಂಡಿಯನ್ ಮಾರ್ಕೆಟ್ ಆ್ಯಂಡ್ ಕ್ರಿಪ್ಟೋದಲ್ಲಿ ಏನು ಡೆಲ್ಟಾ ಎಕ್ಸ್ಚೇಂಜಲ್ಲಿ ಬರುತ್ತೆ ವಿಚ್ ಈಸ್ ಲೀಗಲ್ ಇನ್ ಇಂಡಿಯಾ, ಅದನ್ನು ಮಾತ್ರ ನಾನು ಟ್ರೇಡಿಂಗ್ ಮಾಡ್ತೀನಿ, ಓಕೆ. ಸೊ ದೀಸ್ ಟೂ ಟೈಪ್ ಆಫ್ ಟ್ರೇಡಿಂಗ್ ಇಸ್ ವಾಟ್ ಐ ಡೂ. ನಾನು ಸ್ವಿಂಗ್ ಟ್ರೇಡ್ ಕೂಡ ಜಾಸ್ತಿ ರೇರ್ ಅಷ್ಟೊಂದು ಮಾಡೋಕ್ಕೆ ಹೋಗಲ್ಲ, ಬಟ್ ದೀಸ್ ಟೂ ಇಸ್ ವಾಟ್ ಐ ಫಾಲೋ ಇನ್ ಎವ್ರಿ ಡೇ ಬೇಸಿಸ್. ನಿಮ್ಗೆ ಕೂಡ ಫ್ಯೂಚರ್ ಆಪ್ಷನ್ಸ್ ಕಲಿಬೇಕು ಅಂದರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಯು ಕ್ಯಾನ್ ಜಾಯ್ನ್ ಅವರ್ ಕೋರ್ಸ್ ಆ್ಯಂಡ್ ಸ್ಟಾರ್ಟ್ ಲರ್ನಿಂಗ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. XNS ವಾಪಸ್ ಬರುತ್ತೋ ಇಲ್ವೋ, ಇಸ್ ಇಟ್ ಗೋನ್ ಬಿ ಮೋರ್ ಗ್ರೇ ಆರ್ ನಾಟ್, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. And if you want to give any hate because I don't support Forex, you can, because ನೀವು ಕಾಮೆಂಟ್ ಹಾಕಿದ ತಕ್ಷಣ ನನಗೆ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ, ಸೊ I'll get more views. So please comment, okay. Love you all, bye.